ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಮಗ ಮುದ್ದೆ ಆಲೂಗಡ್ಡೆ ನುಗ್ಗೆಕಾಯಿ ಸಾಂಬಾರು ಮಾಡವನೆ. ಈ ಕಡೆ ಬೆಳಕ್ಬಿಟ್ಟು ಲೈಟ್ ಹಾಕಿ ಕಾಣಲ್ಲ. ಸಾಂಬಾರು, ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರು, ರೈಸು, ಬಿಸಿ ಬಿಸಿ ಮುದ್ದೆ ಮಾಡಿ ಕೊಟ್ಟವನೆ ನನಗೆ. ಇವಾಗ ತಿಂತಾ ಇದ್ದೀನಿ ನಾನು. ಕಾಲೇಜಿಂದ ಕರ್ಕೊಂಬಂದೆ. ಮಿಲ್ಕ್ ಶೇಕ್ ಕುಡಿತಾವಳೆ. ಸ್ಟ್ರಾಬರಿ ಏನದು ಮಿಲ್ಕ್ ಶೇಕ್ ಅಲ್ಲ, ಸ್ಟ್ರಾಬರಿ ಲಸ್ಸಿ ತರಿಸಿದ್ದೆ ನೆನ್ನೆ. ರೇಷನ್ ತರಿಸಿದ್ದೆ ಪ್ಯಾಕೆಟ್ ಎಲ್ಲ, ಅದು ಕುಡಿತಾವಳೆ. ನಾನು ಇವಾಗ ಬಿಸಿ ಬಿಸಿ ಮುದ್ದೆ ಮಾಡೋನೆ ತಿಂತಾ ಇದ್ದೀನಿ. ಟೈಮ್ ಬಂದು ಇವಾಗ 4 o'clock, ಮಧ್ಯಾಹ್ನದ ಊಟ. ಇವಾಗ ಬಿಸಿ ಬಿಸಿ ಮುದ್ದೆ ತಿನ್ನೋದು ಇವಾಗ. ಕಾಲೇಜ್ ಕರ್ಕೊಂಬರಕ್ಕೆ ಹೋಯ್ದು ಇವನೇ ಅಡುಗೆ ಮಾಡವನು ಇವತ್ತು. ರಜಾ ಕಾಲೇಜ್ ಅವನಿಗೆ. ಅದಕ್ಕೆ ಮೊಸರು ಬಜ್ಜಿ, ದೋಸೆ ಇಟ್ಟು. ಮೊಸರು ಇರ್ಬೇಕಣ. ಮೊಸರು ಇರ್ಲಿ, ಅದಕ್ಕೆ ಯಾಕೆ ಇಟ್ಕೊಂಡು ಬಂದಿದ್ಯಾ? ಚೆಲ್ತೈತೆ ಅಂತ. ನೇರಳೆ ಹಣ್ಣು ತಂದಿದ್ದೀನಿ 2 kg ಬ್ಯಾಗಲ್ಲೈತೆ. ಫಸ್ಟ್ ತಗೊಂಡಾಗ 300 ರೂಪಾಯಿ kg, ಎರಡನೇ ಸತಿ ತಗೊಂಡಾಗ 160 ರೂಪಾಯಿ kg. ಇವತ್ತು 140 ರೂಪಾಯಿ kg. ಅದಕ್ಕೆ 2 kg ತಂದಿದ್ದೀನಿ ನೇರಳೆ ಹಣ್ಣು. ಬಾರೆ ತಿನ್ನು. ಈಗ ಮಾಡಲ್ಲ ಅವಳು ಡ್ರೆಸ್ ಚೇಂಜ್. ನಾನು ಒಳಗೆ ಹೋಗಿ ಕುತ್ಕೊಂಡು ಅಲ್ಲಿ ಕುತ್ಕೊಂಡ್ಮೇಲೆ ಇವಳು ಬರೋದು. ಹೋಗು, ಬ್ಯಾಗೆ ತಕಡಿ ಮೇಲೆ. ನಮ್ಮ ಮನೇಲಿ ನನಗೆ ನನ್ನ ಮಕ್ಕಳು ಇಬ್ಬರಿಗೂ ಅಡುಗೆ ಮಾಡಕ್ಕೆ ಬರ್ತೈತೆ. ಯಾರು ಬೇಕಾದ್ರೂ ಮಾಡ್ಬೋದು ಅಡುಗೆ. ಏಯ್, ವಾರ ಸ್ಟಾರ್ಟ್. ನೀನ್ ಬಾರೆ. ಬೆಳಿಗ್ಗೆ ನನ್ನ ಮಗಳೇ ಇಪ್ಪಿ ನೂಡಲ್ಸ್ ಮಾಡಿದ್ಲು. ಟಿಫನ್ಗೆ ಹಾಕೊಂಡೋಗಿ ತಿಂದಿಲ್ಲ, ಹಂಗೆ ತಂದವಳು. ಮ್ಯಾಗಿ ಯಾವಾಗೂ ಬಿಸಿ ಇರೋವಾಗ ತಿನ್ಬೇಕು. ಆರೋದ್ರೆ ತಿನ್ನಕ್ಕಾಗಲ್ಲ. ಆರೋಯ್ತೆ ಅದಕ್ಕೆ ತಿನ್ನಕ್ಕಾಗಿಲ್ಲ, ತಂದವಳ. ಊಟ ಮಾಡಿ ಸಿಗ್ತೀವಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಬನ್ನಿ ಇವಾಗ ನೋಡಿ ಸೋಯಾ ಚಂಕ್ಸ್. ಇದು ಸೋಯಾ ಚಂಕ್ಸಲ್ಲಿ ನಾನೊಂದು ಸಲಾಡ್ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ. ಇದನ್ನು ಇವಾಗ ನಾನು ಬಿಸಿ ನೀರಿಗೆ ಹಾಕಿದ್ದೀನಿ. ನೀರನ್ನ ಚೆನ್ನಾಗಿ ಕಾಯಿಸಿ ಆಫ್ ಮಾಡಿ ಆಮೇಲೆ ಒಂದು 10 ನಿಮಿಷ ಸೋಯಾ ಚಂಕ್ಸ್ನ ಅದರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಇವಾಗ ನೋಡಿ ಎಷ್ಟು ದಪ್ಪ ಆಗಿದೆ. ಇವಾಗ ಇದನ್ನು ನೀರೆಲ್ಲ ಹಿಂಡ್ಕೋಬೇಕು. ನೀರೆಲ್ಲ ಹಿಂಡಿ ಸಪ್ರೇಟ್ ಮಾಡ್ಕೋಬೇಕು. ಸೋಯಾ ಚಂಕ್ಸಿಂದ ಒಂದು ಸಲಾಡ್ ಮಾಡ್ತೀನಿ. ನೀವು ಊಟಕ್ಕೆ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಸೂಪರಾಗಿರುತ್ತೆ. ಯಾರೆಲ್ಲ ಸೋಯಾ ತಿನ್ನಲ್ಲ ಅಂತಾರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸಲಾಡ್ ಥರ ಸೈಡ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಈ ರೀತಿ ಎಲ್ಲ ನೀರು ಒಂದು ಸ್ವಲ್ಪನೂ ಇರಬಾರ್ದು. ಆ ಥರ ನೀಟಾಗಿ ನೀರನ್ನೆಲ್ಲ ಹಿಂಡ್ಕೋಬೇಕು. ಬೇಯಿಸೋದೇನು ಬೇಡ. ಇದನ್ನು ಫಸ್ಟ್ ನೀರನ್ನ ಕಾಯಿಸ್ಬಿಟ್ಟು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅದನ್ನು ಆಫ್ ಮಾಡಿ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಟ್ಬಿಟ್ರೆ ಒಂದು 10 ನಿಮಿಷ ಆಮೇಲೆ ಈ ರೀತಿ ನೋಡಿ ಎಷ್ಟು ದೊಡ್ಡದಾಗಿದೆ. ಚೆನ್ನಾಗಿ ನೆನ್ಕೊಂಡಿರುತ್ತೆ. ಅದನ್ನೆಲ್ಲ ಈ ರೀತಿ ಹಿಂಡಿ ತಗೋಬೇಕು. ಇವಾಗ ತಟ್ಟೆನಲ್ಲಿ ನೋಡಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಇಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹೂವು ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ನಾವೇನು ಸೋಯಾ ಚಂಕ್ಸ್ ಎಲ್ಲ ನೀರಿಂದ ಹಿಂಡಿ ತೆಗೆದಿರ್ತೀವಿ ಅದನ್ನು ಹಾಕ್ಕೋಬೇಕು.
ಅದನ್ನು ಹಾಕ್ಕೊಂಡು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಕಾರ್ನ್ಫ್ಲೋರ್ ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇದನ್ನು. ಇವಾಗ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮೊದಲೇ ಹಾಕ್ಕೋಬೇಕು, ಆಮೇಲೆ ಏನು ಉಪ್ಪು ಹಾಕೋಂಗಿರಲ್ಲ. ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರ ಹಾಕ್ಕೋಬೇಕು. ಇವಾಗ ನೋಡಿ ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಕಾರ್ನ್ಫ್ಲೋರು ಅಷ್ಟೇ, ಜಾಸ್ತಿ ಬೇಡ. ನೀವು ಎಷ್ಟು ಸೋಯಾ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸಾಕು. 1 ಸ್ಪೂನ್ ಹಾಕಿದ್ರೆ ಅದೇ ಜಾಸ್ತಿ ಆಗುತ್ತೆ. ಸುಮ್ಮನೆ ಮೇಲೆ ಸ್ವಲ್ಪ ಕೋಟಿಂಗ್ ಆಗಬೇಕಷ್ಟೇ. ಅದನ್ನು ಹಾಕಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಎಲ್ಲ ಅಂಟ್ಕೋಬೇಕು. ಸೋಯಾಗೆಲ್ಲ ಚೆನ್ನಾಗಿ ಕಾರ್ನ್ಫ್ಲೋರು, ಉಪ್ಪು, ಖಾರ ಚೆನ್ನಾಗಿ ಅಂಟ್ಕೋಬೇಕು. ಆ ರೀತಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ಈ ರೆಸಿಪಿನ ನೀವು ಕೂಡ ಮಾಡ್ಕೊಂಡು ತಿನ್ನಿ. ಇದು ಊಟದ ಜೊತೆಗೆ ಅಂತಲ್ಲ, ಸಾಯಂಕಾಲದ ಹೊತ್ತು ಸ್ನ್ಯಾಕ್ಸ್ ಥರನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಸೋಯಾ ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಕಲಸಿದ್ದೀನಿ. ಈ ರೀತಿ ಚೆನ್ನಾಗಿ, ಜಾಸ್ತಿ ಕಾರ್ನ್ಫ್ಲೋರ್ ಏನು ಬೇಡ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ರೆ ಸಾಕು. ನೋಡಿ ಇವಾಗ ಇದಾಯಿತು. ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನೇನು 10 ನಿಮಿಷ ಇಡೋದು ಆ ಥರ ಎಲ್ಲ ಏನಿಲ್ಲ, ಇಮಿಡಿಯೇಟಾಗಿ ಪಟಾಪಟ್ ಅಂತ ಮಾಡ್ಬೋದು, ಬೇಗ ಆಗುತ್ತೆ. ಬನ್ನಿ ಇವಾಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ಪಾನ್ ಇಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ನಾನ್ ಸ್ಟಿಕ್ ಪಾನ್ ಇಟ್ಕೋಬೇಕು. ನಾನ್ ಸ್ಟಿಕ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನ್ ಸ್ಟಿಕ್ ಇದ್ದರೆ ಚೆನ್ನಾಗಿ ಬರುತ್ತೆ. ತಳ ಅಂಟೋದೇನಾದರೂ ಇದ್ದರೆ ಎಲ್ಲ ಸೀದೋಗಿಬಿಡುತ್ತೆ. ನಾನಿವಾಗ ನಾನ್ ಸ್ಟಿಕ್ ಒಂದು ಪಾನ್ ಇಟ್ಕೊಂಡು ಇಲ್ಲಿ ಒಂದೇ 1 ಸ್ಪೂನ್ ಆಯಿಲು, ಜಾಸ್ತಿ ಆಯಿಲು ಬೇಡ, 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಇವಾಗ ನಾವು ಸೋಯಾ ಚಂಕ್ಸ್ನ ಪಾನ್ಗೆ ಹಾಕ್ಕೋಬೇಕು. ಉಪ್ಪು, ಖಾರದ ಪುಡಿ ಮತ್ತು ಕಾರ್ನ್ಫ್ಲೋರ್ ಇಷ್ಟು ಹಾಕಿ ಕಲಿಸ್ಕೊಂಡಿರೋ ಸೋಯಾ ಚಂಕ್ಸ್ನ ನಾನಿವಾಗ ಇದಕ್ಕೆ ಹಾಕ್ಕೊಂಡು ಒಂದು ಸತಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಇದನ್ನು ಒಂದು 10 ನಿಮಿಷ ಉರಿಬೇಕು, ಚೆನ್ನಾಗಿ ಉರಿಬೇಕು. ಯಾವ ರೀತಿ ಉರಿಬೇಕು ಅಂದರೆ ಅದು ಫುಲ್ಲು ಡ್ರೈ ಆಗುತ್ತೆ. ಫುಲ್ ಅಂದರೆ ಮೇಲುಗಡೆ ಎಲ್ಲ ಕ್ರಂಚಿಯಾಗಿ ಬರುತ್ತೆ. ಆ ರೀತಿ ಆಗೋ ತನಕ ಉರಿಬೇಕು. ಸ್ಟವ್ ಏನು ಜೋರಾಗಿ ಇಟ್ಕೊಳ್ಳೋದು ಬೇಡ, ಸಿಮ್ಮಲ್ಲೇ ಇಟ್ಕೊಂಡು ಇದೇ ರೀತಿಯೇ ತಿರುಗಿಸ್ತಾ ಇರಬೇಕು. ಒಂದು 10 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ಅದನ್ನು. ನೋಡಿ ಇವಾಗ ಹೆಂಗೆ ಕಲರ್ ಚೇಂಜ್ ಆಗಿದೆ. ಇದು ಇನ್ನೂ ಸ್ವಲ್ಪ ಆಗಬೇಕು. ಇವಾಗ ಅರ್ಧ ಆಗಿದೆ. ಇದು ಅರ್ಧ ಆದಮೇಲೆ ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಈರುಳ್ಳಿ ಹೂವು, ಆಮೇಲೆ ಕ್ಯಾಪ್ಸಿಕಮ್ಮು, ಇದಿಷ್ಟೂ ಹಾಕ್ಕೋಬೇಕು. ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ರೀತಿ ಮುಟ್ಟು ನೋಡಿದ್ರೆ ನಿಮಗೆ ಗಟ್ಟಿಯಾಗಿರಬೇಕು, ಅಂದರೆ ತುಂಬ ಗಟ್ಟಿಯಲ್ಲ, ಮೇಲೆ ಮಾತ್ರ ಕ್ರಂಚಿಯಾಗಿರಬೇಕು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದನ್ನು ಹಾಕ್ತಾಯಿದ್ದೀನಿ. ಇಷ್ಟು ಆದಮೇಲೆ ಒಂದು 10 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಕ್ಯಾಪ್ಸಿಕಮ್ಮು, ನಾನು ಸ್ವಲ್ಪ ಸೋಯಾಬೀನ್ ಯಾವ ರೀತಿ ಎಷ್ಟು ದಪ್ಪ ಇದೆಯೋ ಅದೇ ಅಳತೆಗೆ ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 1 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಚಿಕ್ಕದು, ಮತ್ತು ಈರುಳ್ಳಿ ಹೂವು ತಗೊಂಡಿದ್ದೀನಿ. ಅದರಲ್ಲೇ ಈರುಳ್ಳಿ ಬಂದಿತ್ತಲ್ಲ ಅದನ್ನೇ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ನೀವು ಬೇಕಿದ್ದರೆ ನಾರ್ಮಲ್ ಡೈಲಿ ಯೂಸ್ ಮಾಡೋ ಈರುಳ್ಳಿ ಕೂಡ ಹಾಕ್ಕೋಬೋದು. ಇವಾಗ ನೋಡಿ ಇವಾಗ ಫಸ್ಟ್ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಯಾಕೆಂದರೆ ಈರುಳ್ಳಿ ಮತ್ತು ಈರುಳ್ಳಿ ಹೂವು ಬೇಗ ಫ್ರೈ ಆಗಿಬಿಡುತ್ತೆ. ಅದಕ್ಕೆ ಫಸ್ಟು ಇವಾಗ ಸೋಯಾ ಚಂಕ್ಸ್ನ ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಒಂದು 10 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಇವಾಗ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಆಮೇಲೆ ನೀವು ಉಪ್ಪು ಹಾಕೋ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಮೊದಲೇ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದೇ ಉಪ್ಪು ಇವಾಗ ಕ್ಯಾಪ್ಸಿಕಮ್ಗೂ ಎಲ್ಲ ಹಿಡ್ಕೊಳ್ಳುತ್ತೆ. ಇವಾಗ ಇದೇ ರೀತಿ ಫ್ರೈ ಮಾಡ್ಕೋಬೇಕು, ಸಿಮ್ಮಲ್ಲೇ ಕೂಡ ಫ್ರೈ ಮಾಡ್ಕೋಬೇಕು. ಇವಾಗ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಇವಾಗ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಈರುಳ್ಳಿ ಹೂವನೂ ಹಾಕ್ಕೊಳ್ತೀನಿ. 2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ, ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋದು ಬೇಡ, ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಸಿಮ್ಮಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್, ಇದು ಸಿಮ್ಮಲ್ಲೇ ಮಾಡಬೇಕು, ಸಖತ್ತಾಗಿರುತ್ತೆ.
ನೀವು ಕೂಡ ಮಾಡ್ಕೊಂಡು ತಿನ್ನಿ. ಬೇಕಿದ್ದರೆ ಈ ರೀತಿ ಫ್ರೈ ಎಲ್ಲ ಮಾಡಿದ್ಮೇಲೆ ಇದಕ್ಕೆ ಮಯೋನೀಸು ಕೆಚಪ್ಪು ಎಲ್ಲ ಹಾಕ್ಬಿಟ್ಟು ಚೀಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೀವು ಚಪಾತಿಗೂ ರೋಲ್ ಕೂಡ ಮಾಡ್ಬೋದು. ಅಷ್ಟು ಸಖತ್ತಾಗಿರುತ್ತೆ. ನಾನಿವಾಗ ಇದು ಊಟದ ಜೊತೆ ತಿನ್ನೋಕ್ಕೆ ಇದೇ ರೀತಿ ಡ್ರೈ ಆಗಿ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟೇ, ಇವಾಗ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಅಷ್ಟೇ, ಇದು ಮುಗೀತು. ಲಾಸ್ಟಲ್ಲಿ ಒಂದು ಚೂರು ಗರಂ ಮಸಾಲ ಹಾಕ್ಕೋಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ರೆಡಿಯಾಗಿದೆ. ಒಂದೇ ಒಂದು 1/4 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕು ಟೇಸ್ಟ್ಗೆ. ಇವಾಗ ನೋಡಿ ಇದು ಚೆನ್ನಾಗಿ ರೆಡಿಯಾಗಿದೆ. ಇಷ್ಟೇ, ಇದಾಯಿತು. ಚಪಾತಿಗೆ ಮಕ್ಕಳಿಗೆ ರೋಲ್ ಮಾಡಿಕೊಡ್ತೀವಿ ಅಂತ ಅಂದರೆ ಇದಕ್ಕೇ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಮಯೋನೀಸು ಮತ್ತು ಚೀಸು ಆಮೇಲೆ ಕೆಚಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಚಪಾತಿಗೆ ರೋಲ್ ಕೂಡ ಮಾಡಿ ಕೊಡ್ಬೋದು ನೀವು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.